ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಾಸೀರ್ ಹುಸೇನ್ ಒಂದು ಹೇಳಿಕೆಯನ್ನು ಅಟ್ಲೀಸ್ಟ್ ಕೊಟ್ಟಿದ್ದಿದ್ರೆ, ಯಾರಾದರೂ ಆ ರೀತಿಯ ಘೋಷಣೆಯನ್ನು ಹಾಕಿದರೆ ಅವರ ವಿರುದ್ಧ ಖಂಡಿತವಾಗಲೂ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಸಾಕಿತ್ತು, ಈ ಘಟನೆ ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲ. ಇವತ್ತು BJP ಅದನ್ನು ಎನ್ಕ್ಯಾಶ್ ಮಾಡ್ಕೋತಾ ಇದೆ. ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಉದ್ದಟತನದ ಉತ್ತರವನ್ನು ಕೊಟ್ಟರೆ ಹೋಗೋ ಅಂತ. ಅರೆ, ನಿಮ್ಮನ್ನು ಪ್ರಶ್ನೆನೇ ಮಾಡಬಾರ್ದ? ಮಾಧ್ಯಮ ಕೂಡ ಬಿಡಲಿಲ್ಲ. ಹಾಗಂತ ಇವತ್ತು ಏನೇನೆಲ್ಲ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕರ್ಗೆ ಸರ್ಟಿಫಿಕೇಟೇ ಕೊಟ್ಬಿಟ್ರು. ಆಲ್ರೆಡಿ ನಾನು ಕೇಳಿಸ್ಕೊಂಡಿದ್ದೀನಿ, ಏನು ಅವ್ರು ಮಾಡೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಆದರೆ ಕಾಂಗ್ರೆಸ್ನ ಇತರ ಕೆಲವು ಶಾಸಕರು ಅದನ್ನು ಸಮರ್ಥನೆ ಮಾಡಿಕೊಳ್ಳಿಲ್ಲ. ಈ ನಡುವೆ ಪಾಕಿಸ್ತಾನದ ವಿರುದ್ಧ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಶಬ್ದ ಬಳಕೆ ಆಗತ್ತೆ ಯತ್ನಾಳ್ ಅವರಿಂದ, ಆಗ ಆಕ್ಷೇಪ ಆಗತ್ತೆ. ಆಗ ಸಭಾಧ್ಯಕ್ಷ ಖಾದರ್ ಅವರು ಪಾಕಿಸ್ತಾನದ ವಿರುದ್ಧ ಯಾವುದೇ ಹೇಳಿಕೆಯನ್ನು ಕೂಡ ನೀವು ಕೊಡಬಹುದು ಅನ್ನುವಂಥ ಘೋಷಣೆ ಮಾಡಿದ್ದು ಎರಡೂ ಪಕ್ಷಗಳಲ್ಲಿ ಅಚ್ಚರಿಯನ್ನು ಉಂಟು ಮಾಡಿತ್ತು. ಈ ನಡುವೆ ಪ್ರಕಾಶ್ ರೈ ಮೋದಿಯವರ ವಿರುದ್ಧ ಟೀಕಾ ಪ್ರಹಾರವನ್ನೇ ಮಾಡಿತು. ಎಲ್ಲ ಸುದ್ದಿಗಳನ್ನು ಹೇಳ್ತೀನಿ, ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸೌಧದಲ್ಲೇ ಪಾಕ್ ಪರ ಘೋಷಣೆ ಅಧಿವೇಶನದಲ್ಲಿ ಸರ್ವ ಪಕ್ಷಗಳಿಂದಲೂ ಖಂಡನೆ. ರಾಜ್ಯಾದ್ಯಂತ BJP ಭರ್ಜರಿ ಪ್ರತಿಭಟನೆ. ಪಾಕಿಸ್ತಾನಕ್ಕೆ ಜೈ ಎಂದ ವಿಡಿಯೋ FSLಗೆ ಶಿಫ್ಟ್. ನಾಸೀರ್ ಹುಸೇನ್ಗೆ ಪ್ರಿಯಾಂಕರ್ಗೆ ಸಪೋರ್ಟ್. ಘೋಷಣೆ ಸುಳ್ಳು ಅಂತ ಕೊಟ್ಟರು ರಿಪೋರ್ಟ್. ಹಿಮಾಚಲ ಪ್ರದೇಶ ಕಾಂಗ್ರೆಸ್ನಲ್ಲಿ ಕದನ. CM ಸುಖು ವಿರುದ್ಧ 14 ಶಾಸಕರ ಅಸಮಾಧಾನ. ಬಂಡಾಯ ಶಮನಕ್ಕೆ DKC ಶತ ಪ್ರಯತ್ನ. ವಯನಾಡಿನಲ್ಲಿ ರಾಹುಲ್ ಗಾಂಧಿಗೆ ಗೇಟ್ ಪಾಸ್. ಹೊಸ ಕ್ಷೇತ್ರ ಹುಡುಕ್ತಾ ಇದೆ ಕಾಂಗ್ರೆಸ್. ಈ ಬಾರಿಯೂ 2 ಕಡೆ ಸ್ಪರ್ಧಿಸೋದು ಫಿಕ್ಸ್. ರಾಜ್ಯಕ್ಕೆ ಸಿಹಿ ಸುದ್ದಿ ಕೊಟ್ಟ ಸಿದ್ದು ಸರ್ಕಾರ. ಕರೆಂಟ್ ರೇಟ್ ಇಳಿಸಲು CM ನಿರ್ಧಾರ. ಏಪ್ರಿಲ್ 1ರಿಂದ ಜಾರಿಗೆ ಬರಲಿದೆ ಹೊಸ ದರ. ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾಸೀರ್ ಹುಸೇನ್ ಹೊಸದಾಗಿ ರಾಜ್ಯಸಭೆಗೆ ಆಯ್ಕೆಯಾದಂಥ ಕಾಂಗ್ರೆಸ್ ನಾಯಕ. ಹರ್ಷೋಲ್ಲಾಸದ ನಡುವೆ ಗೆದ್ದ ಸಂಭ್ರಮದ ಸಂದರ್ಭದಲ್ಲಿ ಒಂದು ಕೂಗು ಕೇಳಿ ಬರುತ್ತೆ. ಅದು ಪಾಕಿಸ್ತಾನ್ ಜಿಂದಾಬಾದ್ ಥರ ಇದೆ, ಅಥವಾ ನಾಸೀರ್ ಸಾಬ್ ಜಿಂದಾಬಾದೋ, ಅದು ಬೇರೆ ವಿಚಾರ. ಆದರೆ ಈ ಥರ ಒಂದು ಕೂಗು ಕೇಳಿ ಬಂತು ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಯಾವ ರೀತಿಯ ಉತ್ತರವನ್ನು ಈ ನಾಯಕ ಕೊಡಬೇಕಾಗಿತ್ತು? ಆ ರೀತಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾರಾದರೂ ಮಾಡಿದರೆ ನಾನು ಅದನ್ನು ಖಂಡಿಸ್ತೀನಿ, ಯಾವ ತನಿಖೆಗೂ ಸಿದ್ಧ, ಮುಗಿದೋಗ್ಬಿಡ್ತಾ ಇತ್ತು. ಯಾಕೆ ಅಂತಂದರೆ ಇತ್ತೀಚೆಗೆ ಇವತ್ತು ವೈರಲ್ ಆಗ್ತಾ ಇದೆ. ಹಿಂದೂ ಸಂಘಟನೆಗಳು ಒಂದು ಕಡೆ ಪ್ರತಿಭಟನೆ ಮಾಡುವಾಗ ಮುರ್ದಾಬಾದ್ ಮುರ್ದಾಬಾದ್ ಹೇಳುವಂಥ ಸಂದರ್ಭದಲ್ಲಿ ಜಿಂದಾಬಾದ್ ಅಂತ ಆಗುತ್ತೆ. ಆ ಸಂದರ್ಭದಲ್ಲಿ ಮೇಲ್ಗಡೆ ಇದ್ದಾತ ಆತನ ಬಾಯಿಯನ್ನು ಮುಚ್ತಾನೆ, ಅಂದರೆ ಅದನ್ನು ಮಾಡಬಾರ್ದು ಅಂತ. ಅದರ ಅರ್ಥ ಒಂದು ವೇಳೆ ಅಲ್ಲೂ ಕೂಡ ಇವತ್ತು ಬಾಯಿ ಮುಚ್ಚುವಂಥ ಪ್ರಯತ್ನಗಳಾಗತ್ತೆ. ಆದರೆ ಅದನ್ನೇ ನೋಡಿ, ಒಂದು ವೇಳೆ ಅವನು ಹೇಳಿದರೂ ಕೂಡ ಬಾಯಿ ಮುಚ್ಚುವಂಥ ಪ್ರಯತ್ನವಾಯಿತೋ, ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನವಾದರೆ ಅಲ್ಲಿ ಪ್ರಾಬ್ಲಮೇ ಇಲ್ಲ. ಸಮ್ಟೈಮ್ಸ್ ಏನಾದರೂ ಬಾಯಿ ತಪ್ಪಿನಿಂದಲೋ ಅಥವಾ ಗೊತ್ತಿಲ್ಲದೆ ಬಂದಾಗ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಆದರೆ ಯಾವ ರೀತಿಯ ಸಮರ್ಥನೆ ಅಂತಂದರೆ ಯಾರಿಗೆ ಕೇಳೋಕ್ಕೆ ಅನ್ನುವಂಥ ರೀತಿಯಲ್ಲಿ ಇದೆಯಲ್ಲ, ಆ ಕಿಡಿ 24 ಗಂಟೆ ಕಳೆದರೂ ಕೂಡ ಮುಗಿದಿಲ್ಲ. ಇವತ್ತು ನಿಜವಾಗಲೂ ಸದನದಲ್ಲಿ ಯಾವ ವಿಚಾರ ಚರ್ಚೆ ಆಗಬೇಕಾಗಿತ್ತು, ಹೇಗೆ ಕಾಂಗ್ರೆಸ್ ಪಕ್ಷ BJP ಮತ್ತು JDS ಮೈತ್ರಿ ಅಭ್ಯರ್ಥಿಗಳನ್ನು ಸೋಲಿಸಿ ಜಯಬೇರಿ ಬಾರಿಸಿತ್ತು, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಅನಾಯಾಸವಾಗಿ ಕಾಂಗ್ರೆಸ್ ಪಾಕಿಸ್ತಾನ ಜಿಂದಾಬಾದ್ ವಿಚಾರವನ್ನು BJP ಕೈಗೆ ಕೊಟ್ಟುಬಿಡ್ತು. ಇದೀಗ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ರಾಜ್ಯಾದ್ಯಂತ ಇವತ್ತು BJP ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ತು. ಏನಾಯಿತು ಇವತ್ತು ನಿನ್ನೆಯ ಒಂದು ಹೇಳಿಕೆಯ ಘಟನೆ? ಬನ್ನಿ ರಿಪೋರ್ಟ್ ನಿಮ್ಮ ಮುಂದೆ.
ಸದಸ್ಯ ನಾಸಿರ್ ಹುಸೇನ್ ಬೆಂಬಲಿಗ ನೀಡಿದ ಹೇಳಿಕೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಮರ್ಥನೆಗೆ ಇಳಿದಿದ್ದಾರೆಂಬ ಭಾವನೆ ವ್ಯಕ್ತವಾಗಿದೆ. ಪಾಕ್ ಪರ ಘೋಷಣೆ ಕೂಗಿಲ್ಲ, ನಾಸಿರ್ ಪರ ಘೋಷಣೆ ಕೂಗಲಾಗಿದೆ. ಇದನ್ನ ಮಾಧ್ಯಮದವರು ತಿರುಚಿದ್ದಾರೆ ಎಂದು ಹೇಳಿ ಆರೋಪಿಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಿದರೆಂಬ ಅನುಮಾನ ಕಾಡಿದೆ. ಹತಾಶೆಯಿಂದ ಬಿಜೆಪಿಯವರು ತಿರುಚಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾರನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದಿಲ್ಲ. ಯಾರು ಕರೆದಿದ್ರೆ ಒಳಿಕಾಗ್ತಾರೆ ಪೊಲೀಸವರು, ಕಾನೂನು ರೀತಿ ತೆಗೆದುಕೊಳ್ತಾರೆ. ಇದಕ್ಕೆಲ್ಲ ಅವಕಾಶ ಇದು ರಾಜಕೀಯ ತಿರ್ಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಸೋತಿದ್ದೀವಿ ಅಂತೇಳಿ ಸುಮ್ಮನೆ ಏನೋ ತಿರ್ಸ್ತಾ ಇದ್ದಾರೆ. ವಾಸ್ ಟು ಇನ್ವೆಸ್ಟಿಗೇಟ್ ಮಾಡಕ್ಕೆ ಹೇಳಿದ್ದೀವಿ. ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪಿಸ್ತಿದ್ದಾರೆ, ಯಾರು ಇದಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೆ, ಇಲ್ಲದೆ ಹೋದ್ರು ಸುಳ್ಳು ಯಾವ ರೀತಿ ಕಟ್ತಾ ಇದ್ದಾರೆ, ಎಲ್ಲರ ಮೇಲೂ ಕಾನೂನು ರೀತಿ ಕ್ರಮ ತನಿಖೆ ಆಗ್ತಾ ಇದೆ. ಅದು ಆ ಥರ ಯಾವುದು ನಾನು ಇದ್ದೆಯಲ್ಲಿ ನಾನು ಯಾವುದೂ ಆ ಥರ ಘೋಷಣೆಯನ್ನು ಕೂಗಲಿಲ್ಲ. ನಾಸಿರ್ ಹುಸೇನ್ಗೆ ಜೈ ಅಂದರು ಅಷ್ಟೇ ಮಾತ್ರ. ಪಾಕಿಸ್ತಾನ ಜೈಕಾರ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ನಾಸಿರ್ ಹುಸೇನ್ ಅವ್ರು ನೆನೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಈಗ FSL ಕಳಿಸಿದ್ದಾರೆ, ತನಿಖೆ ಆಗ್ತಾ ಇದೆ. ಹಂಗೇನಾರು ಆದರೆ ಯಾರನ್ನ ಇರಲಿ ತಕ್ಕ ಶಿಕ್ಷೆ ಅವನಿಗೆ ಆಗ್ತದೆ. ಈಗ ಏನಾಗಿದೆ, ಬೇರೆ ಯಾವುದೂ ಇಲ್ಲ ಇಶ್ಯೂಸ್ ಅಲ್ಲಿ. ಯಾವುದೋ ಇಶ್ಯೂ ಬೇಕು BJPಗೆ, ಬೇರೆ ಯಾವುದೂ ಇಶ್ಯೂ ಇಲ್ಲ. ನಿನ್ನೆ ಸೋತಿ ಸುಮ್ಮನಾಗಿದ್ದಾರೆ, ಮುಖಭಂಗ ಆಗಿದೆ, ಅವ್ರಿಗೆ ಯಾವುದೂ ಇಶ್ಯೂ ಇಲ್ಲ. ಪಾಕ್ ಪರ ಘೋಷಣೆ ಕೇಸ್ ಬಗ್ಗೆ ವಿಡಿಯೋವನ್ನು FSL ಪರೀಕ್ಷೆಗೆ ಕಳುಹಿಸಲಾಗಿದೆ. ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದರು. FSL ರಿಪೋರ್ಟ್ ಬಂದ ಮೇಲೆ if it is true we'll take strict action, serious action. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನು ಗಮನಿಸಿ. DCM ಏನು ಹೇಳಿದರು? ಆ ಥರ ಮಾಡಿರ್ಲಿಕ್ಕಿಲ್ಲ, ಯಾರಾದರೂ ಮಾಡಿದರೆ ಪೊಲೀಸರು ಒದ್ದು ಒಳಗಾಗ್ತಾರೆ ಅಷ್ಟೇ. CM ಏನು ಹೇಳಿದರು? ಗೊತ್ತಿಲ್ಲ, ತಪ್ಪು ಮಾಡಿದರೆ ಶಿಕ್ಷೆ ಆಗೇ ಆಗುತ್ತೆ. ಜಮೀರ್ ಅಹಮದ್ ಖಾನ್ ಏನು ಹೇಳಿದರು? ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ. ಇಷ್ಟೇ ಪ್ರಶ್ನೆ ಮಾಡಿದ್ದೇನೆ, ಬೇರೆ ಏನೂ ಅಲ್ಲ. ಹಿಂಗಿದೆಯಲ್ಲ ಸರ್, ಹೌದಾ, ಗೊತ್ತಿಲ್ಲ, ಒಂದು ವೇಳೆ ಹಂಗಾಗಿದ್ರೆ ಶಿಕ್ಷೆ ಆಗಲಿ, ತನಿಖೆ ಆಗಲಿ, ಮುಗಿದೋಯ್ತು. ಆದರೆ ದಾರ್ಷ್ಟ್ಯ ಇದೆಯಲ್ಲ, ಅದನ್ನು ಎಲ್ಲರೂ ಒಪ್ಕೋತಾರೆ ಅಂತ ನೀವು ಭಾವಿಸಬೇಡಿ. ಹಾಗಿದ್ರೆ ಎಲ್ಲಿಗೆ ಬಂತು ಪಾಕ್ ಘೋಷಣೆಯ ಈ ಕೇಸ್? ಸಂಸದ ನಾಸಿರ್ ಹುಸೇನ್ ಜೊತೆ ಬಂದವರ ಪಟ್ಟಿ ಸಂಗ್ರಹವಾಗಿದೆ, ಯಾರೆಲ್ಲ ಬಂದಿದ್ದರು ಅಂತ ಹೇಳಿ. ವೈರಲ್ ಆಗಿರೋ ವಿಡಿಯೋ ತುಣುಕನ್ನು ಸಂಗ್ರಹಿಸಿದ್ದಾರೆ ಪೊಲೀಸರು. ಕೆಲವರು ನಾಸಿರ್ ಸಾಬ್ ಅಂತಾರೆ, ಕೆಲವರು ಪಾಕಿಸ್ತಾನ ಅಂತಾರೆ ಅನ್ನುವಂಥ ಮಾಹಿತಿಗಳು. ವಿಡಿಯೋ ತುಣುಕಿನ ವಾಸ್ತವಾಂಶ ತಿಳಿಯಲು ಶತಪ್ರಯತ್ನಗಳಾಗ್ತಾ ಇದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ವಿಡಿಯೋವನ್ನು ರವಾನೆ ಮಾಡಲಾಗಿದೆ. ಇಂದು ಪೊಲೀಸರ ಕೈ ಸೇರಿರುವ ಪ್ರಯೋಗಾಲಯದ ವರದಿ. ಘೋಷಣೆ ಕೂಗಿದವನಿಗಾಗಿ ವಿಧಾನಸೌಧ ಪೊಲೀಸರು ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ನಾಸಿರ್ ಹುಸೇನ್ ಬಳಿ ಇದ್ದ ವ್ಯಕ್ತಿಗಳನ್ನು ಕರೆಸಿ ವಿಚಾರಣೆ ಮಾಡಿದ್ದಾರೆ. ವಿಧಾನಸೌಧ CC ಕ್ಯಾಮೆರಾ ಪರಿಶೀಲನೆ ಮಾಡ್ತಿದ್ದಾರೆ ಖಾಕಿ ಪಡೆ. ಸೊ ಹಾಗಾಗಿ ಇಲ್ಲಿ ತನಕ ಬಂದು ನಿಂತಿದೆ. ಸೊ ನಾಳೆ ಕೂಡ ಗೊತ್ತಾಗಲಿದೆ. ಈ ನಡುವೆ ಏನಾಯಿತು? ಪಾಕ್ಗೆ ಜೈ ಎಂದ ಪ್ರಕರಣ ಇಂದಿನ ಅಧಿವೇಶನದಲ್ಲಿ ಭಾಳ ದೊಡ್ಡ ಸುದ್ದಿ ಮಾಡಿತು.